ಚೆಕ್ ಬೌನ್ಸ್ಗೆ ಸಂಬಂಧಪಟ್ಟಂತೆ ಕರ್ನಾಟಕ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ಪ್ರಕರಣದಲ್ಲಿ ಕರ್ನಾಟಕ ಹೈಕೋರ್ಟ್ ಅಂದರೆ ಚೆಕ್ ಬೌನ್ಸ್ ದಿವಾಳಿತನದ ಪ್ರಕ್ರಿಯೆ ಇದೆ ಅಂತೇಳಿ ಎಂಡರ್ಸ್ಮೆಂಟ್ ಜೊತೆಗೆ ಬೌನ್ಸ್ ಆಗಿದ್ದರೆ ಅಂಥ ಸಂದರ್ಭದಲ್ಲಿ ಆ ಚೆಕ್ಕನ್ನು ನೀಡಿದಂಥ ಆರೋಪಿ ಶಿಕ್ಷೆಗೆ ಒಳಗಾಗ್ತಾನೆ, ಅದು ಅಪರಾಧ ಆಗತ್ತಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ಪ್ರಕರಣದ ಪೂರ್ತಿ ವಿವರವನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಈ ಒಂದು ಪ್ರಕರಣದಲ್ಲಿ ಆರೋಪಿಯು ಒಂದು ಚೆಕ್ಕನ್ನು ನೀಡ್ತಾರೆ. ಸೊ ಆ ಚೆಕ್ಕನ್ನು ಫಿರ್ಯಾದುದಾರರು ಬ್ಯಾಂಕಿಗೆ ಹಾಜರುಪಡಿಸಿದಾಗ ಬ್ಯಾಂಕು ದಿವಾಳಿತನದ ಪ್ರಕ್ರಿಯೆಯ ಅಂಡರ್ನಲ್ಲಿ ಈ ನಡೀತಾ ಇದೆ ಅಂತೇಳಿ ಎಂಡರ್ಸ್ಮೆಂಟನ್ನು ಕೊಟ್ಟಿರ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ NA ಆ್ಯಕ್ಟ್ನ ಸೆಕ್ಷನ್ 138ರ ಅಡಿಯಲ್ಲಿ ಕೇಸನ್ನು ಫೈಲ್ ಮಾಡಲಾಗುತ್ತೆ. ಫೈಲ್ ಮಾಡಿದ ನಂತರದಲ್ಲಿ ವಿಚಾರಣಾ ನ್ಯಾಯಾಲಯವು ಆರೋಪಿ ಅಪರಾಧವನ್ನು ಎಸಗಿದ್ದಾರೆ ಅಂತೇಳಿ ಶಿಕ್ಷೆಯನ್ನು ಪ್ರಕಟಣೆಯನ್ನು ಮಾಡ್ತಾರೆ. ಇದರ ವಿರುದ್ಧ ಮೇಲ್ಮನವಿಯನ್ನು ಜಿಲ್ಲಾ ನ್ಯಾಯಾಲಯಕ್ಕೆ ಸಲ್ಲಿಸಲಾಗುತ್ತೆ. ಸೊ ಸೆಷನ್ ನ್ಯಾಯಾಲಯಕ್ಕೆ ಸಲ್ಲಿಸಲಾಗುತ್ತೆ. ಸೊ ಇಲ್ಲಿ ಫಾಸ್ಟ್ ಟ್ರ್ಯಾಕ್ನಲ್ಲಿ ಈ ಪ್ರಕರಣ ವಿಚಾರಣೆಯನ್ನು ನಡೆದ ನಂತರದಲ್ಲಿ ಇವರು ಆ ರೀತಿಯಲ್ಲಿ ಬ್ಯಾಂಕು ದಿವಾಳಿತನದ ಪ್ರಕ್ರಿಯೆಯಲ್ಲಿ ಇದೆ ಅಂತ ಎಂಡರ್ಸ್ಮೆಂಟನ್ನು ಕೊಟ್ಟಿರೋದ್ರಿಂದ ಆರೋಪಿಯ ತಪ್ಪು ಏನು ಬರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಆರೋಪಿ ಇದರ ಒಂದು NA ಆ್ಯಕ್ಟ್ನ ಸೆಕ್ಷನ್ 138ನ ಅಡಿಯಲ್ಲಿ ಅಟ್ರಾಕ್ಟ್ ಆಗೋದಿಲ್ಲ ಅಂಥೇಳಿ ಆ ಕೆಳ ನ್ಯಾಯಾಲಯ ವಿಚಾರಣೆ ನ್ಯಾಯಾಲಯ ನೀಡಿದ ತೀರ್ಪನ್ನು ತಳ್ಳಿ ಹಾಕಿ ಶಿಕ್ಷೆಯಿಂದ ಆರೋಪಿಯನ್ನು ಖುಲಾಸೆಯನ್ನು ಮಾಡುತ್ತೆ. ಇದರಿಂದ ನೊಂದಂಥ ಫಿರ್ಯಾದುದಾರರು ಕರ್ನಾಟಕ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ. ಸೊ ಕರ್ನಾಟಕ ಹೈಕೋರ್ಟು ಕೂಡ ಇದರ ಒಂದು ವಿಚಾರಣೆಯನ್ನು ಮಾಡಿದ ನಂತರದಲ್ಲಿ ಕೆಳ ನ್ಯಾಯಾಲಯ ಅಂದರೆ ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯ ಮಾಡಿರುವಂಥ ತೀರ್ಪು ಸರಿ ಇದೆ ಅಂತೇಳಿ, ಅಂದರೆ ಬ್ಯಾಂಕು ದಿವಾಳಿತನದ ಪ್ರಕ್ರಿಯೆಯಲ್ಲಿ ಇದೆ ಅಂತೇಳಿ ಎಂಡರ್ಸ್ಮೆಂಟ್ ಕೊಟ್ಟಿರೋದ್ರಿಂದ ಇದು NA ಆ್ಯಕ್ಟ್ನ ಸೆಕ್ಷನ್ 138ನ ಅಡಿಯಲ್ಲಿ ಅಟ್ರಾಕ್ಟಿವ್ ಆಗೋದಿಲ್ಲ. ಸೊ ಹಾಗಾಗಿ ಇದು ಅಫೆನ್ಸ್ ಆಗೋದಿಲ್ಲ ಅಂತೇಳಿ ಕರ್ನಾಟಕ ಹೈಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪನ್ನು ಜಯಮ್ಮ ವರ್ಸಸ್ MS ರಾಮಚಂದ್ರ ಈ ಒಂದು ಪ್ರಕರಣದಲ್ಲಿ ನೀಡಿದೆ. ಈ ಒಂದು ಪ್ರಕರಣದ ಪೂರ್ತಿ ಜಡ್ಜ್ಮೆಂಟನ್ನು ನೋಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ನೋಡ್ಬೋದಾಗಿರುತ್ತೆ. ಜಯಮ್ಮ ಅಲ್ಲ, ಸಾವಿತ್ರಮ್ಮ ವರ್ಸಸ್ MS ರಾಮಚಂದ್ರ ಈ ಒಂದು ಪ್ರಕರಣದಲ್ಲಿ ಕರ್ನಾಟಕ ಹೈಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪನ್ನು ನೀಡಿರುವಂಥದ್ದು. ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ನೋಡ್ಬೋದಾಗಿರುತ್ತೆ. ಸೊ ಹಾಗೆಯೇ ಹೆಚ್ಚಿನ ಒಂದು ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಕ್ಲಿಕ್ ಮಾಡಿ ಅದರ ಮೇಲೆ ಹೆಚ್ಚಿನ ಒಂದು ಮಾಹಿತಿಯನ್ನು ಕೂಡ ಪಡ್ಕೋಬೋದಾಗಿರುತ್ತೆ. ಈ ಒಂದು ಜಡ್ಜ್ಮೆಂಟ್ ಬೇಕು ಅಂದರೆ ಅದನ್ನ ಡೌನ್ಲೋಡು ಕೂಡ ಮಾಡ್ಕೋಬೋದಾಗಿರುತ್ತೆ.